ಅಂತೂ ಇಂತೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವಾಲಯದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ 20 ಏಪ್ರಿಲ್ 2026 ತನಕ ಅವಕಾಶ ಇರುತ್ತೆ. ಇಲ್ಲಿ ವಿದ್ಯಾರ್ಹತೆ ಬಗ್ಗೆ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ. SSLC ದವರು, ಸೆಕೆಂಡ್ PUC ದವರು, ಡಿಗ್ರಿದವರು ಇವರೆಲ್ಲರಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಸಂದರ್ಶನ ಮೂಲಕವಾಗಿ ಆಯ್ಕೆಗಳನ್ನ ಮಾಡ್ತಾರೆ, ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ, ಮತ್ತು ನಿಮ್ಮೊಂದು ಮೆರಿಟ್ ಪಟ್ಟಿ ಅದ್ರ ಮೇಲೆ ಕೂಡ ಆಯ್ಕೆ ಮಾಡ್ತಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಗೃಹ ಸಚಿವಾಲಯ ಭಾರತದಲ್ಲಿ ಎಲ್ಲಿ ಖಾಲಿ ಇದಾವೆ, ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಕರ್ನಾಟಕ ರಾಜ್ಯದ ಯಾವ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಖಾಲಿ ಇರತ್ತೆ, ಮತ್ತೆ ಎಷ್ಟು ಹುದ್ದೆಗಳಿದಾವೆ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನೀವೇನಾದ್ರೂ ಪ್ರತಿ ತಿಂಗಳು 2,15,900 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಕೊಡ್ತಾರೆ. ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ, ಅದರ ಬಗ್ಗೆನೇ ಚರ್ಚೆ ಮಾಡೋಣ. ಇಲ್ಲಿ ಪುರುಷರು ಅಪ್ಲಿಕೇಶನ್ ಹಾಕ್ಬೋದು, ಮಹಿಳೆಯರು ಅಪ್ಲಿಕೇಶನ್ ಹಾಕ್ಬೋದು. ಪ್ರತಿಯೊಬ್ಬರು ಕೂಡ ಯಾರು ಕೂಡ ಟೆನ್ಷನ್ ತಗೋಬೇಡ. ಇದು ಸರ್ಕಾರಿ ಉದ್ಯೋಗ ಆಗಿರತ್ತೆ, ಕೇಂದ್ರ ಸರ್ಕಾರ ಉದ್ಯೋಗ, ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಗೃಹ ಸಚಿವಾಲಯ ಆಫೀಸ್ ಅಲ್ಲಿರುವಂತ ನೋಟಿಸ್ ಕೂಡ ಓಪನ್ ಮಾಡ್ತೇನೆ. ಇಲ್ಲಿ ನೋಡಿ, ಆಫೀಸ್ ಅಲ್ಲಿರುವಂತ ನೋಟಿಸ್ ರಿಲೀಸ್ ಆಗಿದೆ. ನೋಟಿಸ್ ಪ್ರಕಟ ಆಗಿರುವಂತ ಡೇಟು 6ನೇ ತಾರೀಕು 6 ಮಾರ್ಚ್ 2026ನೇ ತಾರೀಕು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾರ್ಯಾರು ಈ ಒಂದು ಪೇಜ್ಗೆ, ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ವೇಕೆನ್ಸಿ ಡೀಟೇಲ್ಸು 2026ರ ಕ್ಯಾಲೆಂಡರ್ ಕೊಟ್ಟಿದ್ದಾರೆ, ಸರ್ಕ್ಯುಲರು, ಅದನ್ನ ಚೆಕ್ ಮಾಡ್ಕೋಬೇಕು. ಇಲ್ಲಿ ಮೊದಲನೇದಾಗಿ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ, ಪೋಸ್ಟ್ ಆಫ್ ನೇಮ್ ಕೊಟ್ಟಿದ್ದಾರೆ, ಡೈರೆಕ್ಟರು, ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ಚರ್ಚೆ ಕೊಟ್ಟಿದ್ದಾರೆ. ಒಂದೊಂದಾಗಿ, ಇದು ಒಂದೇ ಪೋಸ್ಟ್ ಅಲ್ಲ, ಎಲ್ಲ ಡೀಟೇಲ್ಸ್ ಆಗಿ ಒಂದೊಂದಾಗಿ ಡೀಟೇಲ್ಸ್ ಕೊಟ್ಕೋತ ಹೋಗಿದ್ದಾರೆ ಅವರು. ಒಟ್ಟಿಗೆ ಎಷ್ಟು ಪೋಸ್ಟ್ ಇದಾವಪ್ಪ ಅಂದ್ರೆ 23 ಪೋಸ್ಟ್ ಇರತ್ತೆ. ಇದು 23 ಪೋಸ್ಟ್ ನಿರ್ದೇಶಕರು, ಉಪನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರು, ಈ ರೀತಿಯಾಗಿ 3 ವಿಭಾಗಗಳನ್ನ ಮಾಡಿ 3 ಪ್ರಕಾರ ಇರತ್ತೆ. ಮೊದಲನೇ ಪೋಸ್ಟ್ ನಿರ್ದೇಶಕರು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈಗ ನೋಡಿ, ಪೋಸ್ಟ್ ಡೈರೆಕ್ಟರ್ ಇರತ್ತೆ. 1 ಪೋಸ್ಟ್ ಪೋಸ್ಟಿಂಗ್ ಎಲ್ಲಿರತ್ತೆ, ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಪೋಸ್ಟಿಂಗ್ ಇರತ್ತೆ. ಅದೇ ರೀತಿಯಾಗಿ ಸಂಬಳ ಎಷ್ಟು ಕೊಡ್ತಾರೆ, 13ನೇ ಲೆವೆಲ್ ಅಂದ್ರೆ 13ನೇ ಹಂತಕ್ಕೆ ಸಂಬಂಧಪಟ್ಟಂತೆ 1,23,100ರಿಂದ 2,15,900 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಈ ರೀತಿಗೆಲ್ಲ ಪಾಸ್ ಆಗಿರ್ಬೇಕು, ಅದೆಲ್ಲ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸು ಅದೆಲ್ಲ ಕೊಟ್ಟಿದ್ದಾರೆ. ಒಂದೊಂದಾಗಿ ಡೀಟೇಲ್ಸ್ ಆಗಿ ಒಂದೊಂದು. ಇದು ಮೊದಲನೇ ಪೋಸ್ಟ್, 2ನೇ ಪೋಸ್ಟ್ ಇಲ್ಲಿ ಬಂತು ನೋಡಿ, ಡೆಪ್ಯೂಟಿ ಮ್ಯಾನೇಜರು, ಅದೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾನೆ. ವಿದ್ಯಾರ್ಹತೆ ಯಾವುದೇ ರೀತಿಯಾಗಿ ಮೆನ್ಷನ್ ಆಗಿಲ್ಲ. ಪದವಿ, ಸ್ನಾತಕೋತ್ತರ ಪದವಿ, ಇವರೆಲ್ಲರ ಅಪ್ಲಿಕೇಶನ್ ಹಾಕ್ಬೋದು. ವಯೋಮಿತಿ ಬಗ್ಗೆ ಮಾಹಿತಿ ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ವಯೋಮಿತಿ ಎಲ್ಲ ಬೆಂಗಳೂರು ದೆಹಲಿಯಲ್ಲೇ ಪೋಸ್ಟಿಂಗ್ ಇರತ್ತೆ. ಅಪ್ಲಿಕೇಶನ್ ಹಾಕಿ, ಎಲ್ಲರೂ ಅಪ್ಲಿಕೇಶನ್ ಹಾಕಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಹಿಳೆಯರು, ಪುರುಷರು ಹುದ್ದೆಗಳನ್ನ ಪಡ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ಗಳು ಪೋಸ್ಟ್ ಇರ್ತಾವೆ. ಅವು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ನೀವೇ ನೋಡ್ತಾ ಇದ್ದಾರ. ಒಂದು ಪೋಸ್ಟ್ ಪಡಿಬೇಕಂದ್ರೆ ಎಷ್ಟು ಏನೇನು ಕಷ್ಟ ಪಡ್ತಾ ಇದ್ದಾರ ಅಂತ ಹೇಳಿ. ಇಲ್ಲಿ ನಿಮ್ಮ ಒಂದು ಬಯೋಡೇಟಾ ಸರ್ಕ್ಯುಲರ್ ಕೊಟ್ಟಿದ್ದಾರೆ, ಯಾವ ರೀತಿ ಸಬ್ಮಿಟ್ ಮಾಡ್ಬೇಕಂತ ಹೇಳಿ. ಇನ್ನೊಂದು ಹೇಳ್ಬೇಕು, ಇದು ಆಫ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬೇಕು. ಆಫ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕಂದ್ರೆ ಇದೊಂದು ಸರ್ಕ್ಯುಲರ್ ಇರತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ಉಳಿದಂತ ಮಾಹಿತಿ ನೋಡಿ, ಕನಿಷ್ಠ ನಿಮಗೆ 21 ವರ್ಷ, ಗರಿಷ್ಠ 54 ವರ್ಷ, ಗರಿಷ್ಠ 54 ವರ್ಷ ತನಕ ಇರ್ಬೇಕಾಗತ್ತೆ. ಮತ್ತೆ ಯಾವ್ಯಾವ ಪೋಸ್ಟಿಗೆ ಎಷ್ಟು ಸಂಬಳ ಕೊಡ್ತಾರೆ. ಉಪನಿರ್ದೇಶಕರ ಹುದ್ದೆಗೆ 67,700ರಿಂದ 1,08,700 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ. ಅದೇ ಸಹಾಯಕ ನಿರ್ದೇಶಕರು 47,600ರಿಂದ 1,51,000 ತನಕ ಸ್ಯಾಲರಿ ಕೊಡ್ತಾರೆ. ಇಲ್ಲಿ ಟೋಟಲ್ ಆಗಿ 23 ಗೃಹ ಸಚಿವಾಲಯ, ದೆಹಲಿ ಮತ್ತು ನವದೆಹಲಿ, ಬೆಂಗಳೂರಿನಲ್ಲಿ ಕೆಲಸ, ನಿರ್ದೇಶಕರ ಹುದ್ದೆಗಳು. ವಯೋಮಿತಿ 54 ವರ್ಷ ತನಕ ಅವಕಾಶ ಇರತ್ತೆ. ಆಫ್ಲೈನ್ ಇರೋದ್ರಿಂದ ಈ ಒಂದು ಫಾರ್ಮ್ ಇರತ್ತೆ ನೋಡಿ, ಈ ಒಂದು ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬೇಕು. ಇಲ್ಲಿ ಡೇಟ್ ಆಫ್ ಬರ್ತ್, ನೇಮು, ಅಡ್ರೆಸ್ಸು, ಫುಲ್ ನೇಮು, ನಿಮ್ಮ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಅನುಭವ ಎಷ್ಟಾಗಿದೆ ಅದೆಲ್ಲ ಸಬ್ಮಿಟ್ ಮಾಡಿ. ಇಲ್ಲಿ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಗೃಹ ಸಚಿವಾಲಯ 6ನೇ ತಾರೀಕು ನೋಟಿಸ್ ಆಗಿದೆ. ಅಪ್ಲಿಕೇಶನ್ ಹಾಕುವಂತ ವಿಳಾಸ ಸೆಕ್ರೆಟರಿ ಗೃಹ ವ್ಯವಹಾರ ಸಚಿವಾಲಯ, 1 ಅಂದಿಯಾರ್ ಮೋರಾ ವಸಂತ ಕುಂಜಿ ರಸ್ತೆ, ನವದೆಹಲಿ, ಇಲ್ಲಿ ಸಬ್ಮಿಟ್ ಮಾಡಿ. ಕರ್ನಾಟಕ ಅಪ್ಲಿಕೇಶನ್ ಹಾಕಿದ್ರೆ ಬೆಂಗಳೂರು ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು. ಆ ಒಂದು ವಿಳಾಸ ನೋಟಿಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಗೊತ್ತಾಗತ್ತೆ ನಿಮಗೆ. ಅಪ್ಲಿಕೇಶನ್ 6ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ 20 ಏಪ್ರಿಲ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದೇ ಒಂದು ಅವಕಾಶ.
ಇದಕ್ಕೆ ತಕ್ಕಂತೆ ಎಲ್ಲ ನೋಟಿಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಗೊತ್ತಾಗತ್ತೆ. ಪ್ರತಿಯೊಂದು ಪೋಸ್ಟ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಇರತ್ತೆ ಇಲ್ಲಿ. ಇಲ್ಲಿ ನೋಡಿ, ಪೋಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರು ಎಷ್ಟು ಪೋಸ್ಟ್ ಇದಾವೆ? 3 ಪೋಸ್ಟ್ ಇದೆ. ಪ್ಲೇಸಿಂಗ್, ನಿಮ್ ಪೋಸ್ಟಿಂಗ್ ಪ್ಲೇಸಿಂಗ್ ದೆಹಲಿ ಮತ್ತು ಅದ ನಂತರ ಬೆಂಗಳೂರು 2 ಕಡೆ ಮಾತ್ರ ಖಾಲಿ ಇದಾವೆ. ನೋಡಿ ಅಪ್ಲಿಕೇಶನ್ ವರ್ಕರ್, ಅಪ್ಲಿಕೇಶನ್ ಹಾಕಿ ಎಷ್ಟು ಕೊಟ್ಟಿದ್ದಾರೆ ಇದರಲ್ಲಿ. ಕಾಣಿಸ್ತಾ ಇರ್ಬೋದು ನಮಗೆ. ಇಲ್ಲಿದೆ ನೋಡಿ ವಿಳಾಸ, ಅಪ್ಲಿಕೇಶನ್ ಹಾಕುವಂತ ವಿಳಾಸ ಇದು ಕಾಣಿಸ್ತಾ ಇರಬಹುದು. ಈ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ ಕೊನೆಯ ದಿನ ಮುಂಚಿತವಾಗಿ. ಮತ್ತು ಡಾಕ್ಯುಮೆಂಟ್ಸ್ ಬಗ್ಗೆ ವಿವರ ಕೊಟ್ಟಿದ್ದಾರ? ಅದು ಕೊಟ್ಟಿಲ್ಲ. ನಿಮ್ಮೊಂದು ಸರ್ಟಿಫಿಕೇಟ್ ಕೇಳಿದಾರ, ಅದು ಅನ್ಬೋದು. ನೋಡಿ ಇಷ್ಟಿರತ್ತೆ. ಈ ಒಂದು ಫಾರ್ಮ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಥವಾ ನಾನು ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೇನೆ.